ವೆರಿ ಗುಡ್ ಮಾರ್ನಿಂಗ್ ಗೈಸ್, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಎವ್ರಿ ಇಯರ್ ಎಲ್ಲರೂ ಹೋಗ್ಬಿಡ್ತಾ ಇದ್ರಿ, ಈ ವರ್ಷ ಎಲ್ಲೂ ಹೋಗಿಲ್ಲ, ಮನೇಲೇ ಇದೀವಿ. ನೋಡಿ ಬೆಳಗ್ಗೆನೆ ನಾನು ಎಂತಿ ಆಸೆ ಪಟ್ಟಿದ್ದು ಬೆಣ್ಣೆ ದೋಸೆ ತಗೊಂಬಂದು ತಿಂದಿದ್ದೀವಿ. ಸ್ವಲ್ಪ ಹೊತ್ತಾದ್ಮೇಲೆಲ್ಲ ರೆಡಿಯಾಗಿ ಹೊರಡಬೇಕು. ನೋಡಿ ನನ್ನ ಹೆಂಡತಿ ಬೆಳಗ್ಗೆನೆ ಬಿಗ್ ಬಾಸ್ ಹಾಕೋ ಕೂತಿದ್ದಾಳೆ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಾ? ಎಸ್, ನಾವು ರೀಸೆಂಟಾಗಿ ಹೊಸ ಮನೆಗೆ ಶಿಫ್ಟ್ ಆದ್ರಿ, ಮನೆ ಚೇಂಜ್ ಮಾಡಿದ್ರಿ. ಸೊ ಇದೇ ನಮ್ಮ ಮನೆ. ಸೊ ನಾವಿವತ್ತು ಚಿತ್ರತಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಯಾವಾಗಲೂ ಇರಲಿ. ಸೊ ಅಂತ ಹೇಳ್ತಾ ದಿನಾನ ಸ್ಟಾರ್ಟ್ ಮಾಡೋಣ. ಬನ್ನಿ, ಏನು ಮಾಡ್ತಾಳು ನನ್ನ ಹೆಂಡತಿ ನೋಡೋಣ. ಇನ್ನೂ ರೆಡಿ ಆಗ್ತಾನೆ ಇದ್ದಾಳೆ ನನ್ನ ಹೆಂಡತಿ. ಯಾರಿದು ಕಳ್ಳ? ಸ್ವಲ್ಪ ದಿನದಿಂದ ತುಂಬ ಬ್ಯುಸಿ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಮನೆ ಖಾಲಿ ಮಾಡಬೇಕಿತ್ತು, ಮನೆ ಶಿಫ್ಟ್ ಮಾಡಬೇಕಿತ್ತು, ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಅದು ಇದೊಂದು ತುಂಬ ಬ್ಯುಸಿ ಆಗ್ಬಿಟ್ಟು ಟೈಮೇ ಸಿಗ್ತಾ ಇರಲಿಲ್ಲ. ಅನ್ಕೊತೀವಿ ತುಂಬ ವೀಡಿಯೋಸ್ ಮಾಡಬೇಕಂತ, ಬಟ್ ತುಂಬ ಬ್ಯುಸಿಯಾಗೇ ಇರ್ತೀವಿ, ಕೆಲಸ ಅದು ಇದು ಅಂತ. ಸೊ ಅದರಿಂದ ಮಾಡೋಕ್ಕಾಗ್ತಾಯಿಲ್ಲ. ಬ್ಯುಸಿ ಆಗ್ಬಿಟ್ರೆ ಕಷ್ಟನಪ್ಪ. ಲೆಟ್ಸ್ ಹೋಗೋಣ. ಫೈನಲಿ ನಮ್ಮ ರಾಕಿ ಕೂಡ ರೆಡಿ ಆದ. ವಾಶ್ ಮಾಡಿ ಅಲ್ಲೇ ನಮ್ಮ ಚೋಟುನು ನಮ್ಮ ಅಂಕಲ್ ಕೂಡ ರೆಡಿ. ಹೋಣ ಹಾಂ, ಲೆಟ್ಸ್ ಗೋ. Mom, I had ordered this Aquajade purifier. ಟೈಮ್ ಈಗ 1 ಗಂಟೆ ಆಗ್ತಾಯಿದೆ. ಓಡೋಣ. ಫಲೂಡ ಎಷ್ಟೋ ದಿನಗಳಾದ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಶುಗರ್ ಡಯಟ್ ಮಾಡ್ತಾ ಇದ್ನಲ್ಲ, ಅದಕ್ಕಿಂತ ಸ್ಟಾಪ್ ಮಾಡಿದ್ದೆ, ಎಷ್ಟೋ ವರ್ಷ ಆಗಿತ್ತು. ಬಟ್ ಈಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ನ್ಯೂ ಇಯರ್ ನೆಕ್ಸ್ಟ್ ವೀಕಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಗರ್ ಡಯಟು. ಸೊ ಫುಲ್ ಸ್ಟಾಪ್. ನೋಡಿ ಗೈಸ್, ಫ್ಯಾಮಿಲಿ ಜೊತೆ ಬಂದರೆ ಎಲ್ಲೋದ್ರೂ ಈ ಬೆಳ್ಳುಳ್ಳಿ, ಈರುಳ್ಳಿ, ತರಕಾರಿಗಳು. ಹೆಂಗಿತ್ತಮ್ಮ ಬೈಕ್ ರೈಡು? ಹಾಂ, ಬಂದಂಗೆ ಅನ್ಸಿಲ್ಲ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ 12 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೊಂದು 10 ಕಿಲೋಮೀಟರ್ ಐತೆ. ಬಂದಂಗೆ ಅನ್ಸಿಲ್ಲ. ಸ್ಟ್ರೇಟ್ ರೋಡು, ಟ್ರಾಫಿಕ್ ಇಲ್ಲ. ರಿಲೇಷನ್ಸ್ ಏನು ನಮ್ದಂತೂ ಸದ್ಯಕ್ಕೆ ಏನೂ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ರೆಸಲ್ಯೂಷನ್ಸ್. ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮಿಂದ ಆಗೋದು ನಾವು ಒಳ್ಳೇದು ಮಾಡ್ತೀವಿ. ನಮಗೂ ಜನ ಒಳ್ಳೇದು ಮಾಡಿದ್ರೆ ಸಾಕು. ಒಳ್ಳೇದು ಬಯಸ್ರಿ ಎಲ್ರಿಗೂ, ನಿಮಗೂ ಒಳ್ಳೇದಾಗುತ್ತೆ. ನನ್ನ ಮಗ ಫುಲ್ ಡೀಪ್ ಸ್ಲೀಪಾ? ಆಯ್ತಾ ಹೋಣ ಗಾಯ್ಸ್. ನ್ಯೂ ಇಯರ್ಗೆ ಚಿಕ್ಕ ತಿರುಪತಿ ಫುಲ್ ಜನ, ಹೆವಿ ಕ್ರೌಡು. ಪಕ್ಕ 2-3 ಅವರ್ಸ್ ಆಗುತ್ತೆ ಅನ್ನೋ ದರ್ಶನಕ್ಕೆ. ಪಾರ್ಕಿಂಗೇ ಸಿಗ್ತಾ ಇಲ್ಲ. ಗೈಸ್ ನೋಡ್ತಾ ಇರೋಲ್ಲ ಯಾವ ರೇಂಜ್ಗೆ ಐತೆ ರಶ್ಶು. ಹಾಂ, ಹೆವಿ ರಶ್ಶು ನೋಡಿ. ಒಂದು ಜಾಗ ಸಾಹಸ ಮಾಡ್ಕೊಂಡ್ ಬರ್ಬೇಕಲ್ಲೇ. ಫೈನಲಿ ಊಟ ಆಯ್ತಪ್ಪ, ಒಳ್ಳೆ ಊಟ. ನಡಿ ಅಲ್ಲೇನು ತಗೊಳಲ್ಲ ಆಂಟಿ, ಈ ಡ್ರೆಸ್ಸಲ್ಲಿ ಎಲ್ಲ ಸ್ಕ್ಯಾಮೇ, ಬಿಸ್ನೆಸ್. ಆಮೇಲೆ ಇಟ್ಕೊಳೋಣ ಬಾ. ಆಯ್ತು ಬಾ. ನೋಡಿ ಗಾಯ್ಸ್, ನಾನು ಹೆಂಡತಿ ಸ್ಕೆಚ್ ಆಗ್ತಾ ಇದ್ದಾಳೆ. ಸೊ ಎಂಟ್ರಿ ಆಗ್ತಾ ಇದೀವಿ ದೇವಸ್ಥಾನಕ್ಕೆ. ತುಂಬ ರಶ್ ಇದೆ. ನನ್ನ ಮಗನ ಫೇವ್ರೆಟ್ ಐಟಮ್ಸ್ ಎಲ್ಲ ಇದೆ. ಚೋಟು ಏನು ಬೇಕಪ್ಪ? ಚೋಟು ಲೆಫ್ಟ್ ನೋಡು, ಲೆಫ್ಟು, ರೈಟ್.
ಓ ಮೈ ಗಾಡ್ ಕ್ಯೂ ನೋಡಿ ಕ್ಯೂ. ಸ್ಪೆಷಲ್ ದರ್ಶನ ಬರ್ರಪ್ಪ. ಸ್ಪೆಷಲ್ ದರ್ಶನ ಅಂತೆ. ಓ ಅಲ್ಲಿಂದ ಇರೋದು ಎಂಟ್ರೆನ್ಸು. ನಾವು ಬ್ಯಾಕ್ ಸೈಡ್ ಗೇಟಿನೇ ಬರ್ತಾ ಇದೀವಿ. ಸೊ ಇದೆ ಆರ್ಚು. ನಮ್ಮ ಯೂಎಸ್ ಎಲ್ಲ ಹಂಗೆ ವಿಡಿಯೋನಲ್ಲೇ ಕೈ ಮುಕ್ಕೋಬಿಡಿ. ರೀಸೆಂಟ್ ಆಗಿ ಕಟ್ತಾ ಇರೋದು. ಎಸ್ ನೋಡಿ ಎಷ್ಟು ರಶ್ ಇದೆ ಇವತ್ತು. ನಾರ್ಮಲ್ ಕ್ಯೂಗೆ ಭಯ ಬಿದ್ದು ನಮ್ಮ ಹಸ್ಬೆಂಡ್ ಅವರು ಸ್ಪೆಷಲ್ ಎಂಟ್ರಿಯಲ್ಲಿ ಬರ್ದಿದ್ದಾರೆ. ಸ್ಪೆಷಲ್ ಎಂಟ್ರಿಯಲ್ಲಿ ಬರ್ದಿದ್ದೀರಾ? ಹಾಂ, ಆ್ಯಕ್ಚುಲಿ ಸ್ಪೆಷಲ್ ಎಂಟ್ರಿಯಲ್ಲೂ ಇಷ್ಟು ಕ್ಯೂ ಇದೆ. ಹಾಯ್ ಹಾಯ್ ಪಪ್ಪ. ಸಣ್ಣು ಸೇ ಹಾಯ್. ನಯನಾ ನಿಮ್ಮ ದಾವಣಗೆರೆ ಅವ್ರಿಗೆಲ್ಲ ಹಾಯ್ ಹೇಳಿ. ಚೋಟು ನಿಂಗೆ JCB ಕೊಡ್ಸಲ್ಲ ಯಾರು. ನನ್ನ ಮಗ ಒಂದೇ ಕಣ್ಣಲ್ಲಿ ಆಡ್ತಾವನೆ. ಬಾ ಚೋಟು ಹಿಡ್ಕೊಂಡು ಹೋಗ್ಬಾ. ಇದು ದೇವಸ್ಥಾನದ ಎಂಟ್ರಿ. ಹೇಳಿ ಏನಾದ್ರು. ಏನ ನಾವು ಎಷ್ಟು ಸತಿ ಬಂದಿದ್ದೀವಿ ದೇವಸ್ಥಾನಕ್ಕೆ, ಬಟ್ ಇದೇ ಫಸ್ಟ್ ಟೈಮ್ ಇಷ್ಟು ರೆಸ್ಟೋರಲ್ಲಿ ಬಂದಿರೋದು. ಎಸ್ ಧರ್ಮ ದರ್ಶನದ ಕ್ಯೂ, ಇದು ಸ್ಪೆಷಲ್ ದರ್ಶನದ ಕ್ಯೂ. ಸ್ಪೆಷಲ್ ದರ್ಶನದಲ್ಲಿ ಲಡ್ಡು ಕೊಟ್ಟವ್ರೆ, ಅದೊಂದು ಸಮಾಧಾನ. ಡೆಕೋರೇಷನ್ ಎಲ್ಲ ಆಗಿದೆ. ಆಯ್ ನಡಿಯಮ್ಮ ಹೋಗ್ಬರೋಣ. ಅಂಕಲ್ ಇಲ್ಲೇ ಕೂತಿರ್ತೀರಾ? ಇಲ್ಲ ಇಲ್ಲೇ ಇರಲಿ ಬಿಡು, ನಡೆಯೋಕ್ಕಾಗಲ್ಲ ಅಂಕಲ್ ಆಂಟಿಗೆ. ಅಲ್ಲಿ ಮುಂದೆ ಚೆನ್ನಾಗೈತೆ ಬಾ. ಅಲ್ಲಿ ಮುಂದೆ ಚೆನ್ನಾಗಿದೆ ನಡಿ. ಶಾಪಿಂಗ್, ಅವರೆಕಾಯಿ ಇದು ಎಲ್ಲ ಸಗದಾಗಿದೆ. ಅಲ್ಲಿದೆ ಬಾರೆ ಒಳಗಡೆ. ಈ ಮನೇಲಿ ಎಷ್ಟು ಪಾತ್ರೆಗಳಿದ್ರು ಸಾಕಾಗಲ್ಲ ಇವ್ರಿಗೆ. ನನ್ನ ಮಗನಿಗೆ JCB ಬೇಕು ನೋಡಿ ಹೆಂಗೆ ಹೇಳ್ಕೊಂಡೈತೆ. ಯಾವುದೇ ನಿಂದ 100 ರೂಪೀಸ್ ಲೈ. 100 300 ರೂಪೀಸ್ ಗೈಸ್. ಬೊಕ್ಕೆ ಇಟ್ಟಿದ್ದಾಳೆ. ಯಾವ್ದ ಇದು? ಎಲ್ಲೋದ್ರು ನಮ್ಗೆ ನಾಮ. ರೆಡ್ ಕಾರ್. ನಾವು ಮಾತ್ರ ಏನ್ ತಗೊಂಡ್ರು ಪಾತ್ರೆನೇ ತಗೊಳ್ಳೋದು. ಯೂಸ್ಫುಲ್. ಬನ್ನಿ ಹೋಗೋಣ. ಸಾಕು ನೋಡಿ ಗಾಯ್ಸ್, ಎಲ್ಲೋದ್ರು ಈ ತರಕಾರಿ ಪಾತ್ರೆಗಳು ಇದು ಮಾತ್ರ ನಮ್ಗೆ ತಪ್ಪಿದ್ದಲ್ಲ. ನೋಡಿ ಬಂದಿರೋ ಜಾಗದಲ್ಲಿ ಈರುಳ್ಳಿ ಐತೆ, ತರಕಾರಿಗಳೈತೆ, ಪಾತ್ರೆನೂ ಐತೆ. ಚೆನ್ನಾಗಿ ಒಂದು ಸ್ಟವ್ ತಗೊಂಡ್ಬಿಡು, ಅಡುಗೆ ಮಾಡ್ಕೊಬೋದು. ಗೈಸ್ ಇದು ರೇಟ್ ಎಷ್ಟು ಹೇಳಿ ನೋಡೋಣ, ತೋರಿಸ್ನ ಏನ. ಜಸ್ಟ್ 200 ರೂಪೀಸ್ ಇಸ್ ದೊಡ್ಡ ಕಾರ್ಗೆ. ಚೋಟು ಫುಲ್ ಖುಷಿ ಆಗ್ಬಿಟ್ಟ. ಹೆಲ್ಮೆಟ್ ಅಲ್ರೋ. ದೇವರ ದರ್ಶನ ಮುಗೀತು, ಶಾಪಿಂಗು ಮುಗೀತು, ಎಲ್ಲ ಮುಗೀತು. ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲಿ ನೋಡಿದ್ರು ಫುಲ್ಲು ಹೌಸ್ಫುಲ್ ಆಗಿದೆ. ನೋಡಿ ಪಾರ್ಕಿಂಗ್ ನೋಡಿ ಅರ್ಧ ಕಿಲೋಮೀಟರ್ವರೆಗೂ ಐತೆ ನೋಡಿ, ಅಲ್ಲಿವರೆಗೂ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ. ಅಲ್ಲೆಲ್ಲ ಪಾರ್ಕಿಂಗ್ ಅಲ್ಲಿ ಮಾಡಿದ್ದಾರೆ. JCB ತೋರ್ಸು ನಿಂದು ನಿನ್ನ ಕಾರ್ ಇಲ್ಲಿ, ದೊಡ್ಡ ಕಾರ್ ಇಲ್ಲಿ ನಿಂದು. ನಾನು ಸ್ವಲ್ಪ ಫೋಕಸ್ ಮಾಡ್ತೀನಿ. ಅಂಕಲ್ ನನಗೆ ಫೋಕಸ್ ಮಾಡಿ. ಎಲ್ಲರೂ ನಾಚ್ಕೊಳ್ಳೋವ್ರೆ ಗಾಯ್ಸ್. ಅದೇ ನೋಡಿ ಎಲ್ಲರೂ ನಾಚ್ಕೊಳ್ಳೋವ್ರೆ. ನೋಡಿ ಗಾಯ್ಸ್, ಎಲ್ಲ ನೆಂಟಿ ಗಾಡಿಯಲ್ಲಿ ಹೋಗ್ತಿದ್ದಾಳೆ ಅವ್ರ ಅಣ್ಣನ ಜೊತೆ. ನಾವು ಕಾರಲ್ಲಿ ಬರ್ತಾ ಇದೀವಿ. ಯಾರ ಮನೆ ಇದು? ಯಾರದು ಕಳ್ಳ? ಗಾಯ್ಸ್, ನಾವು ಯಾವಾಗ ಚಿಕ್ಕ ತಿರುಪ್ತಿಗೆ ಹೋಗಿ ಬಂದ್ರು, ಇದು ನಮ್ಮ ರೆಗ್ಯುಲರ್ ಸ್ಪಾಟು. ಮೊದಲು ಇದ್ರ ಹೆಸರು ರಸಗಂಗಾ ಇತ್ತು, ಈಗ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಕ್ಯಾಮ್ರಾ ಅಂಕಲ್, how was your day? Very nice. We are enjoying today.
ಹೇಗಿದೆ ಮಸಾಲೆ ನೈಸಾ? ನಮ್ಮ ಅಂಕಲ್ ಎಲ್ಲೇ ಹೋದ್ರು ಆ ಫೇವ್ರೆಟ್ ಸೇವ್ ಪುರಿ. ಗೈಸ್ ನೋಡಿ ಫೋಟೋ ಅಂದ ತಕ್ಷಣ ಯಾವ ಥರ ಸ್ಟ್ಯಾಂಡರ್ಡೀಸ್ ಆಗ್ಬಿಟ್ಟವ್ರೆ ಅತ್ತೆ ಗೈಸ್. ನೋಡಿ ಗೈಸ್ ಅವನು ಟಿ ವಿ ಸೆಟಪ್ಪೇ ಇಟ್ಕೊಂಡ್ಬಿಟ್ಟವನು. ಟಿ ವಿ ಹೋಮ್ ಥಿಯೇಟ್ರ್ ಒಂದು ಹಾಕೊಂಡ್ಬಿಟ್ಟಿದ್ರೆ ಕರೆಕ್ಟಾಗಿರೋದು. ಹಾಂ ಮಸ್ತು ಗುರು ನೀನು ಮಸ್ತು. ಸೀರಿಯಲ್ ನೋಡ್ತಾವ ಅಣ್ಣ ನೀನು. ನಮಸ್ಕಾರ ಕಣಾನೋ ನೀನು. ಪ್ಯಾಸೆಂಜರ್ ಹುಷಾರಪ್ಪ. ನೋಡಿ ಎಷ್ಟೋ ಸಿನಿಮಾಗಳು ನೋಡಿದ್ರು ತಂದೆ ಥರ ಹೀರೋ ಸಿಗಲ್ವಂತೆ. ಎಷ್ಟೋ ದೇವಸ್ಥಾನ ತಿರುಗಿದ್ರು ತಾಯಿ ಥರ. ಇವನೇನಂತಾನೆ ಯಾರೋ ಇವನ ಅವಳೆ ಅಂತ. ಸೊ ಗಾಯ್ಸ್ ಫೈನಲಿ ನಾವು ಮನೆಗೆ ರೀಚ್ ಆದ್ರಿ. ಟೈಮ್ ಈಗ 7:30. ಮಧ್ಯಾಹ್ನ ಎಷ್ಟು ಗಂಟೆಗೆ ಬಿಟ್ಟಿದ್ದು ನಾವು? 1 ಗಂಟೆ. ಒಂದು ಗಂಟೆಗೆ ಬಿಟ್ಟಿದ್ದು. ಸೊ ನೆಕ್ಸ್ಟು ಮ್ಯಾಕ್ಸ್ ಮೂವಿಗೆ ಹೋಗ್ತಾ ಇದ್ವಿ. ಯಾರು ಬಂದರೂ ಬಂದಿಲ್ಲ ಅಂದ್ರು ನಾನಂತೂ ಹೋಗ್ತೀನಿ. ನಾನು ಹೆಂಡ್ತಿನೂ ಬರ್ತಾಳಂತೆ. ನಮ್ಮ ಸಂಜೆಗೆ ಸೀಕ್ರೆಟ್ ಸಂಟಾಗೆ ಬುದ್ಧ ಬಂದಿದೆ. ಸಖತ್ತಾಗಿ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ. ಹಂಗೆ ಆ ಕಡೆ ನೋಡಿ ಗೈಸ್, ನಾನು ನನ್ನ ಹೆಂಡತಿ. ಎಷ್ಟು ದೊಡ್ಡ ಕಾರು ಪಾಪುದು. ಬಿಗ್ ಕಾರ್. ಚೋಟು ವಾಟ್ ಇಸ್ ದಿಸ್? ಎಲ್ಲಮ್ಮ ನಾ ಹೇಳು. ಟೈಮ್ ಬಂದು 11:50 ಆಗಿದೆ. ಮಿಡ್ ನೈಟ್ ಮಂಜು ನೋಡಿದೀರಾ ಯಾರಾದ್ರೂ? ಮ್ಯಾಕ್ಸ್ ಮೂವಿ ಮಾತ್ರ ಸಖತ್ತಾಗಿದೆ. ಅದೇ ಸೇಮ್ ಇದೊಂಥರ ಕೈದಿ ನೋಡಿರ್ತೀರ ತಮಿಳು ಆ ಥೀಮು, ಬಟ್ ಸಖತ್ತಾಗಿದೆ. ಡಿಫ್ರೆಂಟ್ ಸ್ಟೋರಿ. 12 ಗಂಟೆಗೆ ಮಂಜು, ಚಳಿ ಚಳಿ. ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ಸುದೀಪ್ ಆಟಿಟ್ಯೂಡ್ ಇದೆಯಲ್ಲ. ಅಲ್ಲ ಸುದೀಪ್ ಈ ಥರ ಸ್ಟೋರಿನ ಅಕ್ಸೆಪ್ಟ್ ಮಾಡಿದವಲ್ಲ, ಅದೇ ಇಷ್ಟ ಆಗಿರೋದು ನನಗೆ. ಆದ್ರೂ ಸುದೀಪ್ ಆಟಿಟ್ಯೂಡ್ ಇದೆಯಲ್ಲ ಅವ್ನ ಆಕ್ಟಿಂಗ್ ಅಲ್ಲಿ ಸೂಪರ್. ಬಾಯ್ ಮಾಡು ತಾತಿಗೆ. ನಡಿ.